ನಮಸ್ಕಾರ ವೀಕ್ಷಕರೇ, ಸುನೀತಾ ಸೃಜನಾತ್ಮಕ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನಪ್ಪ ಈ ದಿನದ ಖಾದ್ಯ ಅಂದ್ಕೊಂಡ್ರೆ, ಹೌದು, ಇದು ಒಂದು ಟೇಸ್ಟಿಂಗ್ ಪೌಡರ್ ಅಂತನಾರ ಹೇಳ್ಬೋದು, ಇಲ್ಲ ಮ್ಯಾಜಿಕ್ ಪೌಡ್ರ್ ಅಂತನಾರ ಹೇಳ್ಬೋದು. ಯಾಕಪ್ಪ ಮ್ಯಾಜಿಕ್ ಪೌಡ್ರ್ ಅಂತೀವಿ ಅಂದರೆ, ಇದನ್ನು ಹಾಕಿಬಿಟ್ರೆ ನಾವು ಮಾಡೋ ಉಂಡೆಗಳು ಏನಿದೆ ಅಲ್ಲ, ಅದಾಗಲಿ ಪಾಯಸ ಆಗಲಿ ಅಷ್ಟು ರುಚಿಯಾಗುತ್ತೆ. ಹಾಗಾದರೆ ಏನಪ್ಪ ಇದು ಅಂತ ಅಂದ್ಕೊತೀರಾ? ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಇದಕ್ಕೆ ಮುಖ್ಯವಾಗಿ ಏನೇನು ಸಾಮಗ್ರಿಗಳಾಗ್ತೀವಿ ಅಂದರೆ, ಏಲಕ್ಕಿ ನೋಡಿ, ಇಲ್ಲಿ ಸುಮಾರು ಒಂದು 3 ಚಮಚದಷ್ಟು ಏಲಕ್ಕಿ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಇದನ್ನು ಚೆನ್ನಾಗಿ ನಾವು ಮೊದಲಿಗೆ ಸಣ್ಣ ಉರಿಲಿ ಆದಷ್ಟು ಕಬ್ಬಿಣದ ಬಾಣಲಿಲೇ ಹುರ್ಕೋಬೇಕು. ನೋಡಿ, ಅದು ಸ್ವಲ್ಪ ಏಲಕ್ಕಿ ಸ್ವಲ್ಪ ಬೇಗ ಆಗಲ್ಲ, ಹಾಗಾಗಿ ಮೊದಲಿಗೆ ನಾವು ಏಲಕ್ಕಿನ ಹಾಕಿಬಿಟ್ಟು ಸಣ್ಣ ಉರಿಲಿ ಅಂಚು ಚೆನ್ನಾಗಿ ಕಾದಿರುತ್ತಲ್ಲ ಹಾಕಿಬಿಟ್ರೆ ನಿಧಾನಕ್ಕೆ ಅದು ನೋಡ್ತಾ ಹೋದರೆ ಸ್ವಲ್ಪ ದಪ್ಪಾಗಿದೆ ಅಂತ ಅನಿಸುತ್ತೆ. ಆ ಸಮಯದಲ್ಲಿ ನಾವು ನೋಡಿ ಈಗ ಲವಂಗ, ಅದು ಅಷ್ಟೇ ಸುಮಾರು ಒಂದು 2 ಚಮಚದಷ್ಟು ಲವಂಗನೂ ಸಹ ಹಾಕಿ ಎಲ್ಲ ಸಣ್ಣ ಉರಿಲೇ ನಾವು ಹುರ್ಕೋಬೇಕು. ನೋಡಿ ಈಗ ನಿಧಾನಕ್ಕೆ ಹೋಗಿ ಬರ್ತಾಯಿದೆ. ಈಗ ಇದನ್ನು ನಾವು ಒಂದು ತಟ್ಟೆಗೆ ತಗೊಂಡ್ಬಿಡೋಣ. ಏಲಕ್ಕಿ ಲವಂಗನ ನಾವು ಹುರಿದಾಯ್ತಲ್ವ, ನೋಡಿದ್ರಿ ಲವಂಗ ಏಲಕ್ಕಿ ಎಲ್ಲ ಎಷ್ಟು ಚೆನ್ನಾಗಿ ಸ್ವಲ್ಪ ದಪ್ಪ ದಪ್ಪ ಆಗಿದೆ ಅಲ್ವಾ. ಈಗ ಇದನ್ನು ನಾವು ಸೈಡಿಗೆ ಎತ್ತಿಟ್ಟು, ಈಗ ಒಣ ಶುಂಠಿನ ನಾವು ಕುಟ್ಟಿ ಹುರ್ಕೋಬೋದು. ಕುಟ್ಟಿ ಹುರ್ಕೊಂಡಾಗ ಏನಾಗುತ್ತೆ, ಪುಡಿ ಪುಡಿ ಆಗುತ್ತಲ್ಲ, ಅದೆಲ್ಲ ಸೀದ್ಬಿಡುತ್ತೆ. ಹಾಗಾಗಿ ಅಂಚು ಚೆನ್ನಾಗಿ ಕಾದಿರುತ್ತಲ್ಲ, ಸಣ್ಣ ಉರಿಲಿಟ್ಟು ಈ ರೀತಿ ಇಟ್ಟಾಗ ಘಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಿರುತ್ತೆ ಗೊತ್ತಾ. ಇದನ್ನು ಹುರಿಯೋಬೇಕಾರೆ ನೋಡಿ ಈ ರೀತಿ ಆಗಬೇಕು. ಆವಾಗ ಒಳಗೆಲ್ಲ ನಿಧಾನಕ್ಕೆ ಚೆನ್ನಾಗಿ ಹುರ್ಕೊಂಡಿರುತ್ತೆ. ಈಗ ಶುಂಠಿ ತುಂಬ ಲೇಟ್ ಆಗೋದ್ರಿಂದ ಮೊದಲು ನಾವು ಶುಂಠಿನ ಹಾಕ್ಕೊಂಡಿದ್ದೀವಿ. ಶುಂಠಿ ಆದ ನಂತರ ಜಾಕಾಯಿ ಇದು ಅಂತೂ ಮುಖ್ಯವಾದದ್ದು. ಉಂಡೆ ಮಾಡೋಕ್ಕೆ ಹಾಕಲೇಬೇಕು. ನೋಡಿ ಇದು ಜಾಕಾಯಿದು, ಇದನ್ನು ಒಂದು ಹಾಕಿಬಿಟ್ರೆ ಸಾಕು. ಈಗ ನಾವೇನು ಮಾಡ್ತಿದ್ದೀವಲ್ಲ ಈ ಪುಡಿ, ಇದನ್ನು ವರ್ಷಗಳವರೆಗೂ ಹಾಗೆ ಇಟ್ಕೋಬೋದು. 1 ವರ್ಷ ಆದರೂ. ಒಂದು ಸರಿ ನಾವೇನಾದರೂ ಈ ಶ್ರಾವಣಕರ ಆಗಲಿ ಯಾವಾಗಾದರೂ ನಮಗೆ ಸಮಯ ಸಿಕ್ಕಾಗ ಮಾಡಿ ಇಟ್ಕೊಂಡ್ಬಿಟ್ರೆ 1 ವರ್ಷದ ತನಕ ಪಾಯಸ ಏನೇ ಮಾಡಲಿ ನಾವು ಎಲ್ಲದಕ್ಕೂ ಹಾಕ್ಬೋದು ಇದನ್ನು. ನೋಡಿ ಈಗ ಜಾಕಾಯಿ ಅದು ಅಷ್ಟೇ, ಅದನ್ನು ಯಾಕೆ ಕುಟ್ಟಿ ಪುಡಿ ಉರಿತಾ ಇಲ್ಲ ಅಂದರೆ ಅದು ಪುಡಿ ಆಗೋದ್ರಿಂದ ಸೀದ್ಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ನಾವು ಮಾಡೋದ್ರಿಂದ ನೋಡಿ ಈಗ ಚೆನ್ನಾಗೆಲ್ಲ ಒಳಗೆಲ್ಲ ಹುರ್ಕೊಂಡಿರುತ್ತೆ. ಈಗ ಇದನ್ನು ಹಾಗೆ ಮಿಕ್ಸಿಗೆ ಹಾಕೋಕ್ಕಾಗಲ್ಲ, ಹಾಗಾಗಿ ಒಣಶುಂಠಿ ಮತ್ತು ಈ ಜಾಕಾಯಿ ಇದು ಗಟ್ಟಿ ಇರೋದ್ರಿಂದ ನಾವು ಸಣ್ಣಕ್ಕೆ ಕುಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಕುಟ್ಕೊಂಡಾಗ ಜಾಕಾಯಿ ಅದಂತೂ ರುಚಿ ಇನ್ನೂ ಹೆಚ್ಚಿಸ್ತತೆ. ಹಾಗಾಗಿ ಜಾಕಾಯಿ ಹಾಕಬೇಕು. ಅಯ್ಯೋ, ತುಂಬ ಜನ ಜಾಕಾಯಿ ಹಾಕಲ್ಲ. ಹಾಗಾಗಿ ಅಯ್ಯೋ ಎಷ್ಟು ಚೆನ್ನಾಗಿದೆ ನಿಮ್ಮನೆ ಉಂಡೆ, ನಮ್ಮನೆ ಉಂಡೆ ಎಷ್ಟು ಚೆನ್ನಾಗಲ್ಲ ಅಂತಾರೆ. ಕಾರಣ ಏನಂದರೆ ಇದೆ, ಈ ಜಾಕಾಯಿ, ಈ ಏಲಕ್ಕಿ ಲವಂಗ ಇವೆಲ್ಲ ನಾವು ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಾಗುತ್ತೆ. ಈಗ ಶುಂಠಿನ ಹಾಗೆ ಹಾಕ್ಬಿಡ್ತಾರೆ ಕೆಲವೊಬ್ಬರು, ಹಂಗೆ ಹಾಕಿದರೆ ಅಷ್ಟು ಚೆನ್ನಾಗಲ್ಲ. ಇವೆಲ್ಲವೂ ಹುರ್ಕೊಂಡು ಈಗ ನಾವು ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ, ಯಾಕಂದರೆ ಹುರ್ಕೊಂಡು ನಾವು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡೋದ್ರಿಂದ ಯಾವುದು ಏನು ಸಿಪ್ಪೆದು ಉಳಿಯಲ್ಲ. ಹಾಗಾಗಿ ಚೆನ್ನಾಗಿ ಹುರ್ಕೊಂಡಿರ್ತೀವಲ್ಲ. ಈಗ ನಾವೇನು ಕೊಟ್ಟಿದ್ವಲ್ಲ ಒಣಶುಂಠಿ ಮತ್ತು ಜಾಕಾಯಿ, ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಇದ್ರ ಜೊತೆಗೆ ಈಗ ಏನು ಹುರಿದಿಟ್ಕೊಂಡಿದ್ವಲ್ಲ ತಟ್ಟೆಯಲ್ಲಿ ಏಲಕ್ಕಿ ಮತ್ತು ಲವಂಗ ಅದನ್ನು ಸಹ ಹಾಕಿ ನುಣ್ಣಗೆ ಪುಡಿ ಮಾಡಬೇಕು. ನೋಡಿ ಈಗ ಏಲಕ್ಕಿ ಲವಂಗ ಸಹ ಹಾಕಿದ್ದೀನಿ. ಇದು ಅಷ್ಟೊತ್ತಿಗೆ ನಾವು ಹುರ್ಕೊಂಡು ಕುಟ್ಟಿ ಪುಡಿ ಮಾಡೋಷ್ಟೊತ್ತಿಗೆ ಇದು ಹಾರಿರುತ್ತೆ. ಆವಾಗ ಬಿಸಿದು ಮಾಡಿದರೆ ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾದರೆ ಚೆನ್ನಾಗೆ. ಈಗ ಈ ಸಮಯ ಸಿಕ್ತಲ್ಲ, ಇಷ್ಟರಲ್ಲಿ ಎಲ್ಲ ತಣ್ಣಗಾಗ್ಬಿಟ್ಟಿರ್ತವೆ. ಈಗ ನಾವು ನೋಡಿ ನುಣ್ಣಗೆ ಪುಡಿ ಮಾಡಬೇಕು. ಈಗ ಇನ್ನೂ ಒಂದು ಸ್ವಲ್ಪ ಇದೆ ನೋಡಿ, ಈಗ ಇಷ್ಟು ನಾರು ಸಿಗ್ತಾಯಿದೆ ಅಲ್ವಾ. ಈಗ ಮತ್ತೊಮ್ಮೆ ಇದನ್ನು ನುಣ್ಣಗೆ ಪುಡಿ ಮಾಡಬೇಕು. ನೋಡಿ ಏನಪ್ಪ, ನಾವು ಏಲಕ್ಕಿ ಎಲ್ಲ ಸಿಪ್ಪೆ ತೆಗಿಬೇಕು. ಏಲಕ್ಕಿ ಸಿಪ್ಪೆಲ್ಲೂ ಎಷ್ಟು ಚೆನ್ನಾಗಿ ಘಮ ಇರುತ್ತಲ್ವ, ಹಾಗಾಗಿ ಅದನ್ನೂ ಏನು ಸಿಪ್ಪೆ ತೆಗಿಯೋದು ಬೇಡ. ಒಣಶುಂಠಿದು ಅಷ್ಟೇ. ಈಗ ಆಯ್ತಪ್ಪ, ಮತ್ತಿಷ್ಟು ಮಾಡಿ ಮತ್ತೆ ನಮಗೆ ಬಾಯಿಗೆ ಏನಾದರೂ ಸಿಗುತ್ತೆ ಅನ್ನೋ ಅನುಮಾನ ಇದ್ದರೆ ನುಣ್ಣಗೆ ಮಾಡಿದರೆ ಸಾಕು. ಇಲ್ಲ ಅಂದರೆ ನಮಗಷ್ಟು ನುಣ್ಣಗಾಗಲಿಲ್ಲ, ಬಟ್ ಏನೇ ಕಾರಣ ಇರಲಿ, ಬೇಕಂದವರು ಈ ರೀತಿ ಜರಡಿ ಮಾಡಿ ಇಟ್ಕೋಬೋದು. ನೋಡಿ ಈ ರೀತಿ ಜರಡಿ ಮಾಡಿ ಇಟ್ಬಿಟ್ರೆ ಅಂತೂ ಪುಡಿ ಇನ್ನೂ ನುಣ್ಣಗೆ ಸಿಗುತ್ತೆ. ಅದು ಅಷ್ಟೇ ರುಚಿಯಾಗಿರುತ್ತೆ. ಈಗ ನೋಡಿ ಹೆಚ್ಚಿಗೆ ಏನು ಉಳಿಲಿಲ್ಲ, ಹೌದಾ. ಈಗ ಇದನ್ನು ಇನ್ನೊಮ್ಮೆ ಮಿಕ್ಸಿ ಮಾಡಿ ಪುಡಿ ಮಾಡಿಬಿಟ್ರೆ ಆಗುತ್ತೆ. ಮತ್ತು ತೀರ ಇಲ್ಲಪ್ಪ ಇನ್ನೂ ಒಂದು ಸ್ವಲ್ಪ ಉಳಿತು ಜರಡೀಲಿ ಅಂದರೆ ಅದನ್ನು ನಾವು ಪಾಯಸ ಮಾಡಬೇಕಾದ್ರೆ ರುಬ್ತೀವಲ್ವ, ಕೊಬ್ಬರಿ ಅದೆಲ್ಲ ಅದ್ರ ಜೊತೆ ಹಾಕಿ ರುಬ್ಕೋಬೋದು. ಈಗ ಮೊದಲೇ ಮಸಾಲ ಪದಾರ್ಥಗಳು ಅಷ್ಟೊಂದು ದುಬಾರಿಯಾಗಿದೆ, ಹೌದಾ. ಹಾಗಾಗಿ ನಾವು ಸುಮ್ಮನೆ ಅದನ್ನು
ವೇಸ್ಟ್ ಮಾಡೋದು ಸರಿಯಲ್ಲ. ಹಾಗಾಗಿ ಈ ರೀತಿ ನೋಡಿ ಸ್ವಲ್ಪನೂ ವೇಸ್ಟ್ ಆಗಲಿಲ್ದಂಗೆ ಎಷ್ಟು ಚೆನ್ನಾಗಿ ಮಾಡಿಟ್ಕೋಬೋದು. ಹಾಗೆ ನಾವು ಮಾಡೋ ಅಡುಗೆ ಸಹ ಅಷ್ಟೇ ರುಚಿಯಾಗುತ್ತೆ. ಹಾಗಾಗಿ ಖಂಡಿತ ಎಲ್ಲರೂ ಒಮ್ಮೆ ಟ್ರೈ ಮಾಡಿರಿ. ಟೈಮ್ ಇದ್ದಾಗ ಮಾಡಿಟ್ಕೊಂಬಿಟ್ರೆ ಆಯಿತು. ಏನಂತೀರ ವೀಕ್ಷಕರೇ? ಹಾಗಾದರೆ ಗೊತ್ತಿದೆ ಅಲ್ಲ, ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.